ನಾನು ಡಿನ್ನರ್ ಮೀಟಿಂಗ್ ರದ್ದು ಮಾಡಿಲ್ಲ. ಔತಣಕೂಟಕ್ಕೆ ಹೈಕಮಾಂಡ್ ವಿರೋಧ ಇಲ್ಲ. ರಾಜಕಾರಣ ಮಾಡೋದಾದ್ರೆ ಓಪನ್ ಆಗಿ ಮಾಡ್ತೀನಿ. ಮುಚ್ಚಿಟ್ಟು ಮಾಡುವಂತದ್ದೇನೂ ಮಾಡಲ್ಲ. ನಂದು ಏನೇ ಇದ್ರೂ ಓಪನ್ ಪಾಲಿಟಿಕ್ಸ್. ಗೊತ್ತಿಲ್ಲ ಅವ್ರು ಅವರಿಗೆ ಇಲ್ಲ ಇದು ಬೇರೆ ತರದ ಆಯಾಮ ಪಡ್ಕೋತಾ ಇದೆ ಈ ಸಭೆ ಅಥವಾ ಈ ಡಿನ್ನರ್ ಯಾರಾದ್ರೂ ಹೇಳಿ ಅವರು ಇದು ಮಾಡಿ ಹೈಕಮಾಂಡ್ ಇಲ್ಲ. ಆ ಭಾಗ ನನಗೆ ಗೊತ್ತಿಲ್ಲ. ನನಗಷ್ಟೇ ಗೊತ್ತು. ಅವ್ರು ಕರೆ ಮಾಡಿ ಕೇಳಿದಾಗ ನಾನು ಹೇಳಿದ್ದೇನೆ, ಈ ರೀತಿ ಬನ್ನಿ, ನೀವೇ ಬನ್ನಿ, ಇದರಲ್ಲಿ ಯಾವುದೂ ರಾಜಕೀಯದ ಲೇಪನ ಯಾವುದೂ ಇಲ್ಲ ಇಲ್ಲಿ ಅಂತ ಹೇಳಿ ಕರೆದೆ. ನಾನು ಬರ್ತೀನಿ, ನಾನು ಭಾಗವಹಿಸ್ತೇನೆ, ಮುಂದಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿದರು. ಎಲ್ಲ ಭಾಗನೂ ಗೊತ್ತಿದೆ, ಆದರೆ ಅರ್ಧ ಮಾತ್ರ ಹೇಳ್ತಾ ಇದ್ದೀನಿ. ಅಲ್ಲ, ಪೂರ್ತಿ ಹೇಳಂಗಿಲ್ವಲ್ಲ ನಿಮ್ಮ ಹತ್ರ. ನಿಮಗೆ ನಿಮ್ಮ ಊಹೆಗೂ ಬಿಡಬೇಕಲ್ಲ, ಸ್ವಲ್ಪ ಜಾಗ ಕೊಡಬೇಕು. ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಕೊಟ್ಟರು, ಹಾಗಾಗಿ ಇದು ತಡೆ ಆಯಿತು. ಇಲ್ಲಪ್ಪ, ಅದ್ರ ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. ನಾನು ಅವ್ರನ್ನೂ ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ನಾಗಿ ರಾಜಕಾರಣ ಮಾಡ್ತೀವಿ. ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ? ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಮತ್ತೆ ಡಿನ್ನರ್ ಮೀಟಿಂಗ್ ಮಾಡ್ತೀವಿ. ನೇರವಾಗಿ ಡಿಕೆಶಿಗೆ ಟಾಂಗ್ ಕೊಟ್ಟ ಪರಂ. ದೆಹಲಿಯಲ್ಲಿ ಕೂತು ಆಟ ಆಡಿದ್ದ ಡಿಕೆ ಶಿವಕುಮಾರ್, ಹೈಕಮಾಂಡ್ ಮೂಲಕ ಸಭೆ ರದ್ದುಪಡಿಸಿದ್ದ ಡಿಕೆ ಶಿವಕುಮಾರ್, ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ನಡೆಸಿ ಡಿಕೆ ಖೇಲ್. ಇದೇ ವಿಚಾರವನ್ನ ಮಾರ್ಮಿಕವಾಗಿ ಹೇಳಿದ್ರ ಪರಂ. ನಂದು ಓಪನ್ ಪಾಲಿಟಿಕ್ಸ್ ಎನ್ನುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಕರೆ ಮಾಡಿ ಜಿ ಪರಮೇಶ್ವರ್ ಅವರಿಗೆ ಡಿನ್ನರ್ ಕ್ಯಾನ್ಸಲ್ ಮಾಡುವಂತೆ ಹೇಳಿದ್ರು. ಡಿಕೆಶಿ ಮಾತು ಕೇಳಿ ಜಿ ಪರಮೇಶ್ವರ್ಗೆ ಕರೆ ಮಾಡಿ ಔತಣಕೂಟಕ್ಕೆ ಬ್ರೇಕ್ ಹಾಕಿದ್ರು. ನಿನ್ನೆ ಜಿ ಪರಮೇಶ್ವರ್ ಅವರು ಅಹಿಂದ್ ನಾಯಕರಿಗೆ ಔತಣಕೂಟವನ್ನ ಏರ್ಪಡಿಸಿದ್ರು. ಈ ಒಂದು ಔತಣಕೂಟವನ್ನ ಬ್ರೇಕ್ ಮಾಡಲು ಮುಂದಾಗಿದ್ರು ಡಿಕೆ ಶಿವಕುಮಾರ್. ಆದ್ರೀಗ ಜಿ ಪರಮೇಶ್ವರ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ನಾನು ಡಿನ್ನರ್ ಮೀಟಿಂಗ್ ರದ್ದು ಮಾಡಿಲ್ಲ. ಔತಣಕೂಟಕ್ಕೆ ಹೈಕಮಾಂಡ್ ವಿರೋಧ ಇಲ್ಲ. ರಾಜಕಾರಣ ಮಾಡೋದಾದ್ರೆ ಓಪನ್ ಆಗಿ ಮಾಡ್ತೀನಿ. ಮುಚ್ಚಿಟ್ಟು ಮಾಡುವಂತದ್ದೇನೂ ಮಾಡಲ್ಲ ಎಂದು ಗರಂ ಆಗಿದ್ದಾರೆ. ನಂದು ಏನೇ ಇದ್ರೂ ಓಪನ್ ಪಾಲಿಟಿಕ್ಸ್. ಮತ್ತೆ ಡಿನ್ನರ್ ಮೀಟಿಂಗ್ ಮಾಡ್ತೀವಿ ಎಂದು ಪಣ ತೊಟ್ಟಿದ್ದಾರೆ. ನೇರವಾಗಿ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ ಪರಂ. ದೆಹಲಿಯಲ್ಲಿ ಕೂತು ಆಟ ಆಡಿದ್ದ ಡಿಕೆ ಶಿವಕುಮಾರ್, ಹೈಕಮಾಂಡ್ ಮೂಲಕ ಸಭೆ ರದ್ದುಪಡಿಸಿದ್ದ ಡಿಕೆ, ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ನಡೆಸಿದ್ದಾರೆ. ಇದೇ ವಿಚಾರವನ್ನ ಮಾರ್ಮಿಕವಾಗಿ ಹೇಳಿದ್ರ ಜಿ ಪರಮೇಶ್ವರ್. ನಂದು ಓಪನ್ ಪಾಲಿಟಿಕ್ಸ್ ಎನ್ನುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಕೆಂಗಣ್ಣು ಬೀರಿದ್ದು, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಕೆಂಗಣ್ಣು ಬೀರಿದ್ರು. ಡಿಕೆಶಿ ಮಾತು ಕೇಳಿ ಕುಣಿದ ಸುರ್ಜೇವಾಲಾಗೆ ಈಗ ಸಂಕಷ್ಟ ಶುರುವಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದು, ಪರಮೇಶ್ವರ್ ಆಯೋಜಿಸಿದ್ದ ಡಿನ್ನರ್ ಕ್ಯಾನ್ಸಲ್ ಮಾಡಲು ಸೂಚನೆ ನೀಡಿದ್ರು. ಪರಮೇಶ್ವರ್ಗೆ ಕರೆ ಮಾಡಿ ತಿಳಿಸಿದ್ದ ಉಸ್ತುವಾರಿ ಸುರ್ಜೇವಾಲಾ ಡಿಕೆಶಿ ಮಾತಿಗೆ ತಲೆಯಾಡಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ರು. ಯಾರ್ರೀ ಅದು, ಏನ್ರಿ ಗೊತ್ತು ಅವರಿಗೆ ಕರ್ನಾಟಕದ ರಾಜಕೀಯ ಎಂದು ಸಿಡಿಮಿಡಿಗೊಂಡಿದ್ರು. ಆಪ್ತರ ಬಳಿ ಅಕ್ಷರಶಃ ಕೆಂಡಾಮಂಡಲರಾಗಿದ್ದ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಏಕಪಕ್ಷೀಯ ತೀರ್ಮಾನದ ವಿರುದ್ಧ ದೂರಿಗೆ ನಿರ್ಧಾರ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಉಸ್ತುವಾರಿ ಫೇಲ್ ಆಗಿದ್ದಾರೆ ಎಂದು ಸಿಡಿಮಿಡಿಗೊಂಡಿದ್ರು. ಬರೀ ಡಿಕೆಶಿ ಮಾತು ಕೇಳಿ ಕುಣಿಯುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು. ರಾಹುಲ್ ಗಾಂಧಿಗೆ ಈ ಬಗ್ಗೆ ಕಂಪ್ಲೇಂಟ್ ಮಾಡಲು ಸಿದ್ದು ಟೀಮ್ ಪ್ಲಾನ್ ಮಾಡಿಕೊಂಡಿದೆ.